ಖಾತೆ ಹಂಚಿಕೆಯ ಸರ್ಕಸ್ ಮುಗೀತು. ಸರ್ಕಸ್ಸೇ ಇದೆ, ಏನು ಅನ್ಬೇಕು ಇದಕ್ಕೆ. ಬೆಳಗ್ಗೆಯಿಂದ ಒಂದೊಂದೇ ಪಟ್ಟಿಗಳು ಬರ್ತಾ ಇದ್ವು. ಈ ಪಟ್ಟಿ ಅಧಿಕೃತವ ಅಲ್ಲ, ಆ ಪಟ್ಟಿ ಅಧಿಕೃತವ ಅಲ್ಲ, ಮತ್ತೊಂದು ಪಟ್ಟಿ ಅಧಿಕೃತವ ಅಲ್ಲ. ಮತ್ತು ಎಲ್ಲಿಂದ ಬರ್ತಾ ಇದ್ದಾವೆ ಈ ಲಿಸ್ಟು ಅಂದರೆ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ಟೆಸ್ಟಿಂಗ್ ದ ವಾಟರ್ಸ್ ಅಂತಾರಲ್ಲ, ಇದಕ್ಕೇನು ರಿಯಾಕ್ಷನ್ ಬರುತ್ತೆ ನೋಡೋಣ, ಅದಕ್ಕೇನು ರಿಯಾಕ್ಷನ್ ಬರುತ್ತೆ ನೋಡೋಣ ಅನ್ನುವ ರೀತಿಯಲ್ಲಿ ಪಟ್ಟಿಗಳು ಬಂದು ಅಂತಿಮವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು, ರಾಜ್ಯಪಾಲರಿಗೆ ಕಳಿಸಿದ್ದೀವಿ, ಅವರಿಂದ ಸೈನ್ ಆಗಿ ಬಂದ ನಂತರ ಬಹಿರಂಗಪಡಿಸ್ತೀವಿ ಅಂತ ಪಟ್ಟಿ ಬಂದಿತ್ತು. ಆ ನಂತರ 5:15 ಲಿಸ್ಟ್ ಬಂತು ನೋಡಿ. 5:15 ನೋಡ್ತಾ ಇದ್ದೀರಿ. ಬದಲಾವಣೆಗಳು ಏನೇನಾದವು ಅಂತ ಆಮೇಲೆ ಹೇಳ್ತೀನಿ. ಒಂದು ಸಲ ಯಾರ್ಯಾರು ಯಾವ್ಯಾವುದಕ್ಕೆ ಅಂತ ಹೇಳ್ಬಿಡ್ತೀನಿ. 23 ಜನರದ್ದು. ಉಳಿದಿದ್ದು ಈ ಹಿಂದೆ ಅಲಾಟ್ ಆಗಿದ್ದೇನೇನೋ ಹಾಗೆ ಮುಂದುವರಿಯುತ್ತೆ. ಚಲುವರಾಯಸ್ವಾಮಿ ಜಲಸಂಪನ್ಮೂಲ, ಬಾಲಕೃಷ್ಣ ಪೌರಾಡಳಿತ ಇಲಾಖೆ, KH ಮುನಿಯಪ್ಪ ಸಮಾಜ ಕಲ್ಯಾಣ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಬಸವಂತಪ್ಪ ಬಂದರು ಮೀನುಗಾರಿಕೆ, ಮುಜರಾಯಿ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಬಸವರಾಜರಾಯರೆಡ್ಡಿ ಉನ್ನತ ಶಿಕ್ಷಣ, ಜಮೀರ್ ಅಹಮದ್ ವಸತಿ ಇಲಾಖೆ, UT ಖಾದರ್ ಆರೋಗ್ಯ, ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್, ಲಕ್ಷ್ಮಣ ಸವದಿ ಸಹಕಾರ ಇಲಾಖೆ, ಅಜಯ್ ಸಿಂಗ್ ಸಣ್ಣ ನೀರಾವರಿ, SS ಮಲ್ಲಿಕಾರ್ಜುನ್ ಗಣಿ ಭೂ ವಿಜ್ಞಾನ ಮತ್ತು ತೋಟಗಾರಿಕೆ, ರಿಜ್ವಾನ್ ಅರ್ಷದ್ ಆಹಾರ ಇಲಾಖೆ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ, ಪುಟ್ರಂಗ್ ಶೆಟ್ಟಿ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ, ಶಿವಲಿಂಗೇಗೌಡರಿಗೆ ಅಬಕಾರಿ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ರಾಮಲಿಂಗಾರೆಡ್ಡಿ ಅರಣ್ಯ ಮತ್ತು ಪರಿಸರ ವಿಜ್ಞಾನ, B ನಾಗೇಂದ್ರ ಯೋಜನೆ ಮತ್ತು ಸಾಂಖ್ಯಿಕ, ರುದ್ರಪ್ಪ ಲಮಾಣಿ ಸಕ್ಕರೆ ಮತ್ತು ಜವಳಿ, ರಘುಮೂರ್ತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಅಂತ ಇಷ್ಟು ಸಚಿವರುಗಳಿಗೆ ಈ ಖಾತೆಗಳನ್ನು ಕೊಡಲಾಗಿದೆ. ಬದಲಾವಣೆಗಳು ಏನೇನಾಯಿತು? KH ಮುನಿಯಪ್ಪನವರನ್ನ ರಾಜೀನಾಮೆ ಕೊಡೋದಕ್ಕೆ ಹೇಳಿದ್ದಾರೆ. ಅವರ ಬದಲು ಅವರ ಮಗಳು ಮಂತ್ರಿ ಆಗ್ತಾರೆ. KH ಮುನಿಯಪ್ಪನವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಬಸವರಾಜ್ ಶಿವಣ್ಣವರು ಬರ್ತಾರೆ ಅಂತ ಒಂದು ಚರ್ಚೆ ಇತ್ತು. ಚರ್ಚೆ ಬರೀ ಮಾಧ್ಯಮದಲ್ಲಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ಇತ್ತು. KH ಮುನಿಯಪ್ಪನವರನ್ನ ಕರೆಸಿಕೊಂಡು KC ವೇಣುಗೋಪಾಲ್ ಅವರು, ನೀವು ಒಬ್ಬರು ರಾಜೀನಾಮೆ ಕೊಟ್ಟರೆ 3 ಸಮಸ್ಯೆ ಬಗೆಹರಿತವೆ ಅಂದರು. ಒಂದು, ಮಹಿಳಾ ಮಂತ್ರಿ ಇಲ್ಲ ಅನ್ನೋ ಸಮಸ್ಯೆ ಬಗೆಹರಿಯುತ್ತೆ, ನಿಮ್ಮ ಮಗಳ ಮಿನಿಸ್ಟರ್ ಆಗ್ತಾಳೆ. ಇನ್ನೊಂದು, ಸಿದ್ದರಾಮಯ್ಯನವರ ಸಿಟ್ಟು ತಣ್ಣಗಾಗತ್ತೆ, ಬಸವರಾಜ ಶಿವಣ್ಣವ್ರನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದಾರೆ ಅವರು. ಉತ್ತರ ಕರ್ನಾಟಕದಲ್ಲಿ ಕುರುಬರಿಗೆ ಅವಕಾಶ ಸಿಗಲಿಲ್ಲ ಅನ್ನೋದು ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲ ತಿಳಿಸಿ ಹೇಳಿದ್ರು. ನಥಿಂಗ್ ಡೂಯಿಂಗ್. ನನಗೆ ಆಹಾರ ಇಲಾಖೆ ಬೇಡ, ಸಮಾಜ ಕಲ್ಯಾಣ ಬೇಕು ಅಂತ ನಾನು ಕೇಳಿದ್ದೀನಿ, ಇಲಾಖೆ ಬದಲು ಮಾಡಿ ಕೊಡ್ತೀನಿ ಅಂತಲೂ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇಲಾಖೆ ಬದಲು ಮಾಡಿ ನನಗೆ ಒಳ್ಳೆ ಇಲಾಖೆ ಕೊಡಿ ಅಂತ ಕೇಳಿದ್ರು ಅವರು. ಅವರ ಬೇಡಿಕೆ ಈಡೇರಿತು. ಸಮಾಜ ಕಲ್ಯಾಣ ಸಚಿವರಿಗೆ ಅವರು KH ಮುನಿಯಪ್ಪನವರಿಗೆ ಬೇಡವಾಗಿದ್ದ ಆಹಾರ ಇಲಾಖೆ ರಿಜ್ವಾನ್ ಅರ್ಷದ್ ಅವ್ರಿಗೆ ಹೋಗಿದೆ. ಈಗ ಸಮಾಜ ಕಲ್ಯಾಣ KH ಮುನಿಯಪ್ಪನವರಿಗೆ ಬಂತು, ಅವರ ಬೇಡಿಕೆ ಈಡೇರಿತು. ಅಲ್ಲಿಗೆ ಅವರು ರಾಜೀನಾಮೆ ಕೊಡ್ತಾರಾ, ಅವರ ಮಗಳು ಸಂಪುಟಕ್ಕೆ ಬರ್ತಾರಾ, KH ಮುನಿಯಪ್ಪನವರ ರಾಜೀನಾಮೆಯ ಬದಲಾಗಿ ಬಸವರಾಜ ಶಿವಣ್ಣವರ ಮಿನಿಸ್ಟರ್ ಆಗ್ತಾರಾ, ಎಲ್ಲ ಡಿಸ್ಕಷನ್ಗಳಿಗೆ ಫುಲ್ ಸ್ಟಾಪ್. ಸಮಾಜ ಕಲ್ಯಾಣ ಇಲಾಖೆನ ಆ್ಯಕ್ಚುಲಿ ಕೇಳ್ತಾ ಇದ್ದವರು ನರೇಂದ್ರ ಸ್ವಾಮಿಯವರು ಮತ್ತು ಶಿವರಾಜ್ ತಂಗಡಿಗೆ ಅವರು. ಅವರಿಬ್ಬರು ಪ್ರಯತ್ನ ಪಡ್ತಾ ಇದ್ದರು. ಆಹಾರ ಸಚಿವರಾಗಿ ರಿಜ್ವಾನ್ ಅರ್ಷದ್ ಬಂದಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರು, ಅವರಿಗೆ ಬೆಂಗಳೂರು ಅಭಿವೃದ್ಧಿ ಬೇಕಾಗಿತ್ತು. DK ಶಿವಕುಮಾರ್ ಅವರು, DK ಸುರೇಶ್ ಅವರು ಕೂಡ ಪ್ರಾಮಿಸ್ ಮಾಡಿದ್ರಂತೆ. ಅದು ಕೊಡದೇ ಇದ್ದಾಗ ಭಯಂಕರ ಬೇಜಾರಾಗಿದ್ದರು. ರಾಜೀನಾಮೆ ಪತ್ರ ಬರೆದು ಕಳಿಸಿದ್ರು. ಜಲಸಂಪನ್ಮೂಲ ಬೇಡ ನನಗೆ ಅಂತ. ಜಲಸಂಪನ್ಮೂಲ ಬೇಡವ, ಬಿಟ್ಟು ಬಿಡಿ ಹಂಗಿದ್ರೆ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂದಿದ್ರಲ್ಲ, ತಗೊಳ್ಳಿ ಅಂತೇನು ಹೇಳಿಲ್ಲ. ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲದ ಬದಲು ಅರಣ್ಯ ಇಲಾಖೆಯನ್ನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಈಶ್ವರ ಖಂಡ್ರೆ ಅವರ ಹತ್ರ ಇತ್ತು, ಸಿದ್ದರಾಮಯ್ಯನವರು CM ಆಗಿದ್ದಾಗ. ಅದನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರ ಹತ್ರ ಇದ್ದಂಥ ಕೃಷಿ ಇಲಾಖೆ ನರೇಂದ್ರ ಸ್ವಾಮಿ ಅವ್ರಿಗೆ ಹೋಗಿದೆ. ರಾಮಲಿಂಗಾರೆಡ್ಡಿ ಅವರ ಹತ್ರ ಇದ್ದಂಥ ನೀರಾವರಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಚಲುವರಾಯಸ್ವಾಮಿ ಅವರಿಗೆ ಬಂತು. ಖಾದರ್ ಅವರಿಗೆ, UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯ ಜೊತೆ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಖಾತೆಯನ್ನು ಕೊಟ್ಟರು. ಇದು ಒಂದು ಆಟನೇ. ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಇಲಾಖೆಯ ಸಚಿವರಾಗಿದ್ದವರು ಯಾರು? ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಈಗ ಯಾವ ನಾಯಕನು ಗಾಡ್ ಫಾದರ್ ಆಗಿಲ್ಲದೆ ಇರುವ ಮುಸ್ಲಿಂ ನಾಯಕರಾಗಿ ಉಳ್ಕೊಂಬಿಟ್ರು. ಆ ದಾವಣಗೆರೆಯದೊಂದು ಆಡಿಯೋ ಕಾರಣಕ್ಕೆ
ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಅನ್ನುವಂಥದ್ದು ಅದರ ಸಚಿವರನ್ನು ರಾಜ್ಯದಾದ್ಯಂತ ಇರುವ ಮುಸ್ಲಿಮರ ನೇರ ಸಂಪರ್ಕಕ್ಕೆ ತರುತ್ತೆ, ಡೇ ಟು ಡೇ ಟಚ್ಗೆ ತರುತ್ತೆ. ಕಮ್ಯುನಿಟಿಗಾಗಿ ತುಂಬ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಲ್ಲಿ. ಅದನ್ನು ಜಮೀರ್ ಅಹ್ಮದ್ ಖಾನ್ 3 ವರ್ಷ ಮಾಡಿದ್ರು. ಈಗ ಅದು ಯು ಟಿ ಖಾದರ್ ಅವ್ರ ಹತ್ರ ಬಂತು. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮುಂಚೆ ವಸತಿ ಇತ್ತಲ್ಲ, ಈಗಲೂ ವಸತಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಬದಲಾವಣೆಗಳಿಷ್ಟು. ಇನ್ನು ಮುಂದುವರೆದಿದ್ದು, ಖಾತೆಗಳ ಮುಂದುವರೆದಿದ್ದು, ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕಾರ್ಮಿಕ ಸಚಿವರಾಗಿದ್ದರು, ಇಲ್ಲೂ ಕಾರ್ಮಿಕ ಸಚಿವರು. ಮಧು ಬಂಗಾರಪ್ಪ ಅಲ್ಲೂ ಶಿಕ್ಷಣ ಮಂತ್ರಿ, ಇಲ್ಲೂ ಶಿಕ್ಷಣ ಮಂತ್ರಿ. ಎಸ್ ಮಲ್ಲಿಕಾರ್ಜುನ್ ಅವರ ಕೈಯಲ್ಲಿ ಆಗಲೂ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಇತ್ತು, ಇಲ್ಲೂ ಅವೇ ಇಲಾಖೆಗಳು ಮುಂದುವರೆದಿದ್ದಾವೆ. ಜಮೀರ್ ಅಹ್ಮದ್ ಖಾನ್ರ ಕೈಯಲ್ಲಿ 2 ಡಿಪಾರ್ಟ್ಮೆಂಟ್ ಇತ್ತು, ಒಂದೇ ಉಳ್ಕೊಂಡಿದೆ ವಸತಿ. ಶಿವರಾಜ್ ತಂಗಡಗಿಯವರು ಆವಾಗಲೂ ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದರು, ಇಲ್ಲೂ ಅದೇ ಡಿಪಾರ್ಟ್ಮೆಂಟಿಗೆ ಮುಂದುವರಿತಾ ಇದ್ದಾರೆ. ಇನ್ನೊಂದಷ್ಟು ಬದಲಾವಣೆಗಳು ಕೊನೆಯ ಕ್ಷಣದಲ್ಲಾದವು. AICC ಲೆಟರ್-ಹೆಡ್ನಲ್ಲಿ ಬಂದಿತ್ತಲ್ಲಪ್ಪ ಪತ್ರ, ಇಂತಿಂಥವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವುದಕ್ಕೆ ಹೈಕಮಾಂಡ್ ಅನುಮತಿಸಿದೆ ಅಂತ 3ನೇ ತಾರೀಕು ಬಂದಿತ್ತು, ಆಗಸ್ಟ್ 3ನೇ ತಾರೀಕು. ಅದರಲ್ಲಿ ಕೆಳಗಡೆ ಇನ್ನು 2 ನೇಮಕಾತಿಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಅನುಮತಿಸಿತ್ತು. ಸ್ಪೀಕರ್ ಆಗಿ GS ಪಾಟೀಲು, ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣ, ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಸಲೀಂ ಅಹಮ್ಮದು, ಉಪಸಭಾಪತಿಯಾಗಿ ಉಮಾಶ್ರೀ ಅವರು. ಇಷ್ಟನ್ನು ಹೈಕಮಾಂಡ್ ಒಪ್ಪಿಗೆ ಸೂಚಿಸಿತ್ತು. ಈಗ ಇದರಲ್ಲೂ ಒಂದು ಬದಲಾವಣೆ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಆಗಬೇಕಾಗಿದ್ದ AS ಪೊನ್ನಣ್ಣ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗ್ತಾರೆ. ಅವರು ಹಿ ವಾಸ್ ಅ ಸ್ಟ್ರಾಂಗ್ ಆಸ್ಪಿರೆಂಟ್ ಫಾರ್ ಮಿನಿಸ್ಟ್ರಿ, ಸಚಿವರಾಗುವುದಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಈ ಸಲನೂ ಕೊಡಗಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಸಿದ್ದರಾಮಯ್ಯನವರಿಗೆ ಕಾನೂನು ಸಲಹೆಗಾರರಾಗಿದ್ದರು AS ಪೊನ್ನಣ್ಣ. ಈಗ ಅವರು DK ಶಿವಕುಮಾರ್ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಕ್ಯಾಬಿನೆಟ್ ಪೋಸ್ಟ್. ಇನ್ನು ಇವರು ಆಗಬೇಕಾಗಿದ್ದ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಯಾರು ಬರ್ತಾರೆ? ಮಂಕಾಳು ವೈದ್ಯ ಬರ್ತಾರೆ. ಮಂಕಾಳು ವೈದ್ಯ ಅವರ ಹೆಸರು ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ 12ನೇ ಕ್ರಮ ಸಂಖ್ಯೆಯಲ್ಲಿತ್ತು. ಸೀರಿಯಲ್ ನಂಬರ್ 12ನಲ್ಲಿ ಇವರ ಹೆಸರಿತ್ತು. ಅದಾದ ನಂತರ ರಿವೈಸ್ಡ್ ಲಿಸ್ಟ್ ಬಂತು ಕಾಂಗ್ರೆಸ್ ಹೈಕಮಾಂಡ್ನಿಂದ. AICC ಲೆಟರ್-ಹೆಡ್ನಲ್ಲಿ ರಿವೈಸ್ಡ್ ಲಿಸ್ಟು. ಇವರ ಹೆಸರು ಡಿಲೀಟ್ ಆಗಿ SS ಮಲ್ಲಿಕಾರ್ಜುನ್ ಅವ್ರದ್ದು ಬಂದಿತ್ತು. ಅದರಲ್ಲಿ SS ಮಲ್ಲಿಕಾರ್ಜುನ್ ಅವ್ರಿಗೆ ಏನು ಹಿಂಗಾಯಿತು ಅಂದರೆ ಅದೇನೋ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು ಅಂದ್ರೆ ಅವರು ಟೈಪಿಂಗ್ ಮಿಸ್ಟೇಕ್ ಆಗಿತ್ತಂತೆ. ಅಂದರೆ SS ಮಲ್ಲಿಕಾರ್ಜುನ ಅಂತ ಬರೆಯುವುದಕ್ಕೆ ಹೋಗಿ ಮಂಕಾಳು ವೈದ್ಯ ಅಂತ ಬರೆದ್ಬಿಟ್ಟು ಟೈಪ್ ಮಾಡಿಬಿಟ್ಟಿದ್ರಂತೆ. ನನಗೆ ಖುಷಿಯಾಯಿತು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇರುವುದಕ್ಕೆ, ಮತ್ತೊಮ್ಮೆ ಸಚಿವನಾಗ್ತಾ ಇರೋದು ಆನಂದವೋ ಆನಂದ ಅಂತ ಹೇಳಿಕೆ ಕೊಟ್ಟರು ಮಾಧ್ಯಮಗಳಿಗೆ ಮುಂದೆ ಮಂಕಾಳು ವೈದ್ಯ ಅವರು. ಅರ್ಧ ಗಂಟೆ ಬಿಟ್ಟು ಹೋದರೆ ಏನಾಯಿತೋ ಗೊತ್ತಿಲ್ಲ ಸರ್, ಮಂತ್ರಿ ಸ್ಥಾನ ಹೋಗ್ಬಿಡ್ತು ನಂದು ಅಂತ ಮತ್ತೆ ಹೇಳಿಕೆ ಕೊಡೋ ಪರಿಸ್ಥಿತಿಗೆ ಬಂದಿದ್ದರು. ಈಗ ಅವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ RV ದೇಶಪಾಂಡೆ ಅವರು ಬರ್ತಿದ್ದಾರೆ. ಎಲ್ರಿಗೂ ಕ್ಯಾಬಿನೆಟ್ ಹುದ್ದೆ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು, ಅದು ಅಂಡರ್ಸ್ಟುಡ್ ಅಂತ ಅನ್ಕೊಂಬಿಡಿ. ಇಷ್ಟು ಬದಲಾವಣೆಗಳಾದವು, ಇಷ್ಟು ಹೊಸ ನಿರ್ಧಾರಗಳಾಗಿದ್ದಾವೆ. ನಾಳೆಯಿಂದ ಅಧಿವೇಶನದ ಆರಂಭ. ನಾಳೆ ಶ್ರದ್ಧಾಂಜಲಿಯಲ್ಲಿ ಮುಗಿದು ಹೋಗ್ಬಿಡುತ್ತೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದ ಸುಧಾಕರ್ ಅವರು ಮೃತಪಟ್ಟರು. ಹಿರಿಯೂರಿನ ಶಾಸಕರಾಗಿದ್ದರು, ಅವರಿಗೆ ಶ್ರದ್ಧಾಂಜಲಿ. ಈಗ ಆ ಇಲಾಖೆಯನ್ನು ನಾಗೇಂದ್ರ ಅವ್ರಿಗೆ ಕೊಟ್ಟಿದ್ದಾರೆ. ಆ ಇಲಾಖೆ ಏನಪ್ಪ ನಮಗೂ ಪೂರ್ತಿ ಅರ್ಥ ಆಗಿಲ್ಲ ಅವ್ರು ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ ಅಂತ. ಅದು ಹೆಂಗಿರುತ್ತೆ ಅಂದರೆ ಕ್ಯಾಬಿನೆಟ್ನಲ್ಲಿ ಇರಬೇಕು, ಇದ್ದಂಗೆ ಇರಬೇಕು ಅನ್ನೋ ಥರದ ಜನರಿಗೆ ಕೊಟ್ಬಿಡ್ತಾರೆ ಅದನ್ನು. ನಿಮಗೇನು ರೀ, ಇರೋದಕ್ಕೊಂದು ಮನೆ ಸಿಗುತ್ತೆ, ಓಡಾಡೋದಕ್ಕೊಂದು ಕಾರ್ ಸಿಗುತ್ತೆ, ಏನೇನು ಸ್ಟಾಫ್ ಬೇಕು ಎಲ್ಲ ಸ್ಟಾಫ್ ತಗೋಬೋದು, ಜಿಲ್ಲಾ ಉಸ್ತುವಾರಿ ಒಂದು ಕೊಡ್ಬೋದಪ್ಪ. ಹಾಗೆ ಈಗ ಅದನ್ನು ನಾಗೇಂದ್ರರಿಗೆ ಕೊಟ್ಟಿದ್ದಾರೆ. ನಾಗೇಂದ್ರ ವಿಷಯ ನಾಳೆಯಿಂದ ಆರಂಭವಾಗಲಿರುವ, ನಾಳೆ ಶ್ರದ್ಧಾಂಜಲಿ ಮುಗಿದು ಹೋಗ್ಬಿಡುತ್ತೆ, ನಾಡಿದ್ದಿನಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ಹಾಟ್ ಡಿಬೇಟ್ ಆಗುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಆರೋಪಿಯಾಗಿದ್ದರೂ ಕೂಡ ಮತ್ತ್ಯಾಕೆ ಅವರನ್ನು ಸಚಿವರನ್ನಾಗಿ ಮಾಡಿದ್ರಿ ಪ್ರಶ್ನೆ ಕೇಳೋದಕ್ಕೆ BJP ಅವರು ತಯಾರಾಗಿದ್ದಾರೆ. BJP ಪ್ರಶ್ನೆಯನ್ನು ಬೆಂಬಲಿಸೋದಕ್ಕೆ JDSನವರು ತಯಾರಾಗಿದ್ದಾರೆ. ಅದಕ್ಕೆ ಉತ್ತರಿಸೋದಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಏನೇನಾಗುತ್ತೆ ಅಂತ ನೋಡಬೇಕು. ಅವರು
BJP ಕಾಲದಲ್ಲಿ ಹಗರಣಗಳೇನು, ಅದರಲ್ಲಿ ಯಾರ್ಯಾರು ಆರೋಪಿಗಳಾಗಿದ್ದರು, ಆರೋಪಿಗಳಾದ ನಂತರವೂ ಏನೇನು ಅಧಿಕಾರ ಪಡೆದ್ರು ಅನ್ನೋದು ಒಂದು ಲಿಸ್ಟ್ ತಯಾರು ಮಾಡ್ಕೊಂಡಿದ್ದಾರಂತೆ. ಸೊ ಅಧಿವೇಶನದಲ್ಲಿ ಸಂಭವನೀಯ ಪ್ರಶ್ನೆಗಳ ಪಟ್ಟಿ ತಯಾರು ಮಾಡ್ಕೊಂಡಿದ್ದಾರೆ ಸರ್ಕಾರದ ಕಡೆಯಿಂದ, ಇಂತಿಂಥ ಪ್ರಶ್ನೆಗಳು ಬರ್ಬೋದು ಅಂತ. ಅದಕ್ಕೆ ಯಾರ್ಯಾರು ಹೆಂಗೆ ಉತ್ತರ ಕೊಡಬೇಕು ಅನ್ನೋದರ ತಯಾರಿ ಕೂಡ ಆಗಿದೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಸ್ಪೆಷಲ್ ಮೀಟಿಂಗು ತಗೊಂಡ್ರು ಮುಖ್ಯಮಂತ್ರಿಗಳು ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ. ಈ ಹಿಂದೆ ಚೆನ್ನಾಗಿ ಮಾತಾಡಿದವ್ರು ಯಾರ್ಯಾರಿದಾರಲ್ಲ ಎಲ್ಲರನ್ನೂ ಕರೆದಿದ್ರಂತೆ, ಯಾವ್ಯಾವ ಸಬ್ಜೆಕ್ಟಿಗೆ ಯಾರ್ಯಾರು ಏನೇನು ಉತ್ತರ ಕೊಡಬೇಕು ಅಂತ ಚರ್ಚೆ ಮಾಡೋದಕ್ಕೆ. ಒಂದು, ನಾಗೇಂದ್ರ ಅವರನ್ನು ಕ್ಯಾಬಿನೆಟಿಗೆ ತಗೊಂಡಿದ್ದು ಡಿಬೇಟ್ ಆಗುತ್ತೆ, ಬಿಡದಿ ಟೌನ್ಶಿಪ್ ವಿಷಯ ಡಿಬೇಟ್ ಆಗುತ್ತೆ, KPSC ಹಗರಣ ಡಿಬೇಟ್ ಆಗುತ್ತೆ. ಸಿದ್ದರಾಮಯ್ಯನವ್ರು ಬರಲಿಕ್ಕಿಲ್ಲ ಅನ್ನೋದೊಂದಿದೆ, ಸದನಕ್ಕೆ ಬರಲಿಕ್ಕಿಲ್ಲ ಅಂತ. ಅವರ ಅಸಮಾಧಾನ ತಣ್ಣಗಾಗಿಲ್ಲ ನೋಡಿ. ಖಾತೆ ಹಂಚಿಕೆ ಆಯಿತು, ಅಸಮಾಧಾನವನ್ನು ತಣ್ಣಗೆ ಮಾಡುವುದಕ್ಕೆ ಏನೇನು ನಂಬರ್ 1 ಆಪ್ಷನ್, ನಂಬರ್ 2 ಆಪ್ಷನ್ ಅಂತ ಏನು ಕೊಟ್ಟವಲ್ಲ, ಯಾವ ಆಪ್ಷನ್ನು ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಅದರ ಅರ್ಥ ಸಿದ್ದರಾಮಯ್ಯನವರ ಬೇಡಿಕೆ ಈಡೇರಲಿಲ್ಲ. ಬಸವರಾಜ್ ಶಿವಣ್ಣ ಅವರ ಕ್ಯಾಬಿನೆಟ್ನಲ್ಲಿರಬೇಕು ಅನ್ನುವ ಸಿದ್ದರಾಮಯ್ಯನವರ ಬೇಡಿಕೆ ಈಡೇರಿಲ್ಲ. ನನ್ನ ಬೇಡಿಕೆ ಈಡೇರದೆ ಹೋದರೆ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಆಪ್ತರ ಹತ್ರ ಹೇಳಿದ್ದಾರೆ. ಕನ್ವಿನ್ಸ್ ಮಾಡಿ ಹಂಗೂ ಹಿಂಗೂ ಮಾಡಿ ಕರ್ಕೊಂಬರ್ತಾರೋ ನೋಡ್ಬೇಕು, ನಾಳೆ ಬಂದಾಗಲೇ ನಿಜ. ಇವತ್ತು 4 ಗಂಟೆಗೆ ಮೀಟಿಂಗ್ ಒಂದು ಮಾಡಿದ್ರು. ಬರ ಪರಿಸ್ಥಿತಿ ನಾಳೆ ಚರ್ಚೆ ಆಗತ್ತೆ. ಸಂಪುಟ ವಿಸ್ತರಣೆ ತಡ ಮಾಡಿದ್ರಿ ಹಾಗೆ ಹೀಗೆ ಅದು ಚರ್ಚೆ ಆಗುತ್ತೆ. ಇವತ್ತು 4 ಗಂಟೆಗೆ ಮೀಟಿಂಗ್ ಆಯಿತು. ಮೀಟಿಂಗ್ನಲ್ಲಿ ಯಾರೇನು ಮಾತಾಡಬೇಕು ಅಂತ ವಿವರವಾಗಿ ಹೇಳಿದ್ದಾರೆ. ಕೆಲವರು ಮಾತಾಡಿದ್ದಾರೆ, ಅದರಲ್ಲಿ ಕೇಳಿಸ್ಕೊಳ್ಳಿ. ನಾನು ಕೇಳಿಲ್ಲ ಯಾರ್ಯಾರಿಗೆ ಯಾವ ಖಾತೆ ಕೊಟ್ಟರೆ ಸರಿ ಆಗುತ್ತೆ ಅನ್ನುವಂಥದ್ದು ಆಲೋಚನೆ ಮಾಡಿಕೊಂಡು ಇವತ್ತು ಸಹಕಾರಿ ಖಾತೆ ಕೊಟ್ಟಿದ್ದಾರೆ. ಈ ಕೋಆಪ್ರೇಟಿವ್ ಮೂಮೆಂಟಿಂದನೇ ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ನನಗೇನು ಅದರದ್ದು ಕಠಿಣ ಅಂತ ಅನಿಸು ಸುಲಭವಾಗಿ ಅದನ್ನು ಕೆಲಸ ಮಾಡ್ತೀನಿ. ಒಟ್ಟಾರೆ ಸಹಕಾರಿ ಇಲಾಖೆ ಒಳ್ಳೆ ಕೆಲಸ ಆಗಲಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನನ್ನನ್ನು ಮಾಡಿದ್ದಾರೆ. ಅವ್ರ ನಿರೀಕ್ಷೆ ಹುಷಿ ಆಗಲಾರ್ದಂಗೆ ಕೆಲಸ ಮಾಡೋಣ. ಎಲ್ಲವೂ ಮಾಡ್ತೀವಿ, ಎಲ್ಲವೂ ಮುಗಿಸ್ತೀವಿ. ವಿದಿನ್ 1 ಮಂತ್ ಎಲ್ಲವೂ ಫಿನಿಶ್. ಪರಮೇಶ್ವರ್ ಅವರು ನಾವೆಲ್ಲ ಒಟ್ಟಿಗೆ ಕುಂತು ಸಮಾಜದ ಎಲ್ಲ ಮಂತ್ರಿಗಳು ಒಟ್ಟಿಗೆ ಕುಂತು ಈ ಸಮುದಾಯಗಳಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಿದರೆ ಶಾಶ್ವತವಾಗಿ ಅವರು ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಬರ್ತಾರೆ, ಇವರು ಶಾಶ್ವತವಾಗಿ ಬದುಕನ್ನು ರೂಪಿಸ್ಕೊಳ್ತಾರೆ, ಅವರು ಮುಂದಿನ ಭವಿಷ್ಯದಲ್ಲಿ ಮತ್ತೆ ಸರ್ಕಾರ ಮೇಲೆ ಅವಲಂಬಿಸ್ತಾರೆ ಜೀವನವನ್ನು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾವು ತೀರ್ಮಾನ ಮಾಡ್ಕೊಳ್ತೀವಿ. ಇಲ್ಲ, ಭಾಳ ಸಂತೋಷ. ಮತ್ತು ನನ್ನ ಮೇಲೆ ವೆರಿ ಹ್ಯಾಪಿ. ಏನು ಕೊಟ್ರೇನೂ ಹ್ಯಾಪಿನೇ, ಬಟ್ ಇದು ಕೊಟ್ಟಿದ್ದಕ್ಕೆ ಇನ್ನೂ ಜಾಸ್ತಿ ಹ್ಯಾಪಿ. ಬಿಕಾಸ್ ಆಸೆ ಇತ್ತು, ಯಾಕೆಂದರೆ ಇದರಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಸೊ ಇನ್ನು ಕೆಲಸ ಕಾರ್ಯಗಳು ಏನೇನಿತ್ತು ಅದನ್ನೆಲ್ಲ ಮುಂದುವರಿಸ್ಕೊಂಡು ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿದ್ವಿ. ಆ ಕಾನ್ಫಿಡೆನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಐ ಥಿಂಕ್ ಫಾಸ್ಟಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ನೋಡೋಣ. ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿದ್ರು ಸ್ಪೀಡಾಗೂ ಇತ್ತು. ಏನು ನ್ಯೂನತೆಗಳು ನಾಳೆ ಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಇದ್ರೆ ಸರಿ ಮಾಡೋಣ, ಅದೇನು ಕಷ್ಟ ಆಗೋದಿಲ್ಲ, ಎಲ್ಲ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಈಗ ತಾನೇ ಕೊಟ್ಟಿದ್ದಾರೆ. ಸ್ಕೂಲಿಗೆ ಹೋಗೋಣ ವಾಪಸ್ಸು. ಸ್ಕೂಲಿಗೆ ಹೋದ್ಮೇಲೆ ಏನೇನು ಸಮಸ್ಯೆಗಳಿದ್ದಾವೆ ಇಲ್ಲ ಏನಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು 2.0 ಅಲ್ಲಿ ನನ್ನ ತಂದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಜೊತೆಗೆ ನಮ್ಮ ಹೈಕಮಾಂಡ್ ಜೊತೆಗೆ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಹೇಳಿದ್ದಾರೆ. ಇವತ್ತು ಅವ್ರು ಯಾವ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸಕ್ಕೆ ನಾನು ಶತಸಿದ್ಧನಾಗಿದ್ದೆ. ನಾನು ಇವತ್ತು ಯಾವುದೇ ಖಾತೆಯನ್ನು ನಾನು ಯಾವತ್ತೂ ಕೂಡ ಕೇಳಿದ್ದಿಲ್ಲ. ಕಳೆದ ಸಂದರ್ಭದಲ್ಲಿ ಇವತ್ತು ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ವಿಶೇಷವಾಗಿ ಬೇರೆ ಬೇರೆ ವಿನಾಕಾರಣ ನನ್ನ ಮೇಲೆ ಅಪಾದನೆಗಳು ಬಂದು ಇವತ್ತು ನ್ಯಾಯಾಲಯಗಳಲ್ಲಿ ಆ ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳಿಗೆ ಏನೇನು ಉತ್ತರ ಕೊಡಬೇಕು ಅವನ್ನೆಲ್ಲ ಕೂಡ ನ್ಯಾಯಾಲಯದಲ್ಲಿ ನನಗೆ ಬಹಳ ದೊಡ್ಡ ನಂಬಿಕೆ ಇದೆ. ಅದರಲ್ಲಿ ಕ್ಲಿಯರ್ ಆಗಿ ಬರ್ತೀನಿ. ಅದಾದ್ಮೇಲೆ ಇವತ್ತು ಕೊಟ್ಟಂತ ಇಲಾಖೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡಬೇಕಂತೇಳಿ ನಾನಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಯುವಕರಿಗೆ ಇವತ್ತು ನಮ್ಮ ಸರ್ಕಾರ ಇವತ್ತು ಯುವಕರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮೇಲೆತ್ತಬೇಕು, ಯುವಕರಿಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಂತೇಳಿ ಇದು ಕೂಡ ಒಂದು ಪ್ಲಾನಿಂಗ್ ಅಲ್ಲಿ ಒಂದು ದೊಡ್ಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.